ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇದೊಂದು ಇನ್ಫಾರ್ಮೇಟಿವ್ ಬ್ಲಾಗ್ ಆಗಿರುತ್ತೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ, ಈಗಂತೂ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಹರಿದಾಡ್ತಿರೋ ಅಂಥ UGC ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೆ. ನನಗೇನೇನು ಗೊತ್ತೋ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಎಸ್ ಗೈಸ್, UGC ಅಂದರೆ ಫಸ್ಟು ಮುಂಚೆ ಎಲ್ಲ ಇನ್ಫ್ಲೂಯೆನ್ಸಸ್ಸು, ಕೊಲಾಬ್ರೇಷನ್ಸ್, ಪ್ರಮೋಷನ್ಸ್ನೆಲ್ಲ ಇನ್ಫ್ಲೂಯೆನ್ಸರ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಬ್ರ್ಯಾಂಡ್ಗಳೇ ಅವ್ರಿಗೆ ಪ್ರಾಡಕ್ಟ್ಸ್ನ ಕಳಿಸ್ತಾಯಿದ್ರು. ಅವರು ಅದನ್ನೆಲ್ಲ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಿದ್ರು. ಸೊ ದಟ್ ಅವ್ರಿಗೊಂದಿಷ್ಟು ಅಮೌಂಟ್, ಗುಡ್ ಅಮೌಂಟ್ ಅನ್ನೋದೆಲ್ಲ ಸಿಗ್ತಿತ್ತು. ಬಟ್ ಇನ್ನು UGCಲಿ ಹೇಗೆ ಅಂತ ಅಂದರೆ, ನಾವೇ ಈಗ ಒಂದು ದೊಡ್ಡ ಬ್ರ್ಯಾಂಡ್ಸ್ಗೆ ಮೆಸೇಜ್ ಮಾಡಬೇಕಾಗತ್ತೆ. ಸೊ ದಟ್ ಸಣ್ಣ ಪುಟ್ಟ ಬ್ರ್ಯಾಂಡ್ಸ್ಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಗೈಸ್, ಅವ್ರು ರಿಪ್ಲೈಯೇ ಮಾಡಲ್ಲ. ಆ್ಯಕ್ಚುಲಿ ಸ್ವಲ್ಪ ನೇಮ್ ಫೇಮ್ ಇರೋ ಅಂಥ ಬ್ರ್ಯಾಂಡ್ಸ್ಗೆಲ್ಲ ನೀವು ಮೆಸೇಜ್ ಮಾಡಬೇಕಾಗತ್ತೆ ಥ್ರೂ ಇನ್ಸ್ಟಾಗ್ರಾಮಲ್ಲಿ. ಅವ್ರ ಅಕೌಂಟ್ಗೆ ಹೋಗ್ಬಿಟ್ಟು ಮಾಡಿದರೆ, ಸೊ ದಟ್ 1 ವೀಕ್ ಇಲ್ಲ 1 ಮಂತೇ ತೊಗೋಬೋದು. ನಿಮ್ಮ ಪ್ರೊಫೈಲೆಲ್ಲ ಚೆಕ್ ಮಾಡಿ ವೆರಿಫೈ ಮಾಡ್ತಾರೆ. ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಂದರೆ ಅವರೇ ನಿಮಗೆ ಮೆಸೇಜ್ ಮಾಡ್ತಾರೆ. ಆ್ಯಂಡ್ ಫ್ರೀಯಾಗಿ ಪ್ರಾಡಕ್ಟ್ಸ್ ಸಹ ಕಳಿಸ್ಕೊಡ್ತಾರೆ ನಿಮಗೆ. ಅದರಲ್ಲೂ 2 ಥರ ಇರುತ್ತೆ. ಒಂದು ಪ್ರಾಡಕ್ಟ್ಸ್ ಕಳಿಸಿ ರೀಲ್ ಮಾಡಿ ಅವ್ರಿಗೆ ಶೇರ್ ಮಾಡಬೇಕಾಗತ್ತೆ. ಇನ್ನೊಂದು ರೀಲ್ ಮಾಡಿ ಶೇರ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಬೇಕಾಗತ್ತೆ. ಬಟ್ ಇನ್ನೊಂದು ಏನು ಅಂದರೆ, ನೀವೇನು ಪೋಸ್ಟ್ ಮಾಡೋ ನೆಸಸರಿ ಇರೋದಿಲ್ಲ. ನೀವೇ ಅದನ್ನು ರೀಲ್ಸ್ ಮಾಡಿಬಿಟ್ಟು ಅವ್ರಿಗೆ ಶೇರ್ ಮಾಡಿದ್ರೆ ಸಾಕು. ಆ್ಯಂಡ್ ಇದೇ ಥರ ಮಾಡ್ತೀರಾ, ನಿಮಗೆ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಬಟ್ ನೀವು ಕಾಂಟ್ಯಾಕ್ಟ್ ಮಾಡ್ತಾನೆ ಇರಬೇಕು ಬ್ರ್ಯಾಂಡ್. ಸೊ ಗೈಸ್, ಏನು ಗೊತ್ತಾ, ಮೇನ್ UGC ಕ್ರಿಯೇಟರ್ದು ಬಯೋ ಚೆನ್ನಾಗಿದ್ರೇ ಅವರು ನಮಗೆ ಬೇಗ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಮ್ಮ ಬಯೋನೇ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಗೈಸ್ ನಾವು UGC ಕ್ರಿಯೇಟರ್ ಅಂತ. ಹಾಗಾಗಿ ಮೇನ್ ಅಟ್ರಾಕ್ಟಿವ್ ಆಗಿ ಇಟ್ಕೊಳ್ಳಿ. ಬಯೋಲಿ ನೀವು UGC ಕ್ರಿಯೇಟರ್, ಪ್ರಾಡಕ್ಟ್, ಬ್ಯೂಟಿ, ಲೈಫ್ ಸ್ಟೈಲ್, ಆಮೇಲೆ ಕೊಲ್ಯಾಬ್, DM, ಪ್ರಮೋಷನ್ ಈ ಥರದ್ದೆಲ್ಲ ಮೆನ್ಷನ್ ಮಾಡಿಟ್ಕೊಳ್ಳಿ ಬಯೋಲಿ. ಸೊ ದಟ್ ನೋಡಿದ ತಕ್ಷಣ ನಿಮಗೆ ಓಕೆ ಬಯೋ ಚೆನ್ನಾಗಿದೆ ಅಂದ್ಬಿಟ್ಟು ಅಟ್ಲೀಸ್ಟ್ ನಮ್ಮ ಪೇಜ್ನ ವೆರಿಫೈ ಮಾಡೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ, ಬಯೋ ಚೆನ್ನಾಗಿ ಇಟ್ಕೊಳ್ತೀರಾ. ನೆಕ್ಸ್ಟ್ ನೀವು ಸರ್ಚ್ ಬಾರ್ಗೆ ಹೋಗಿ UGC ಕಂಟೆಂಟ್ ಕ್ರಿಯೇಟರ್ ಇಂಡಿಯಾ, ಇಲ್ಲಾಂದರೆ PRP ಪ್ಯಾಕೇಜ್, UGC ಕ್ರಿಯೇಟರ್, ಬ್ರ್ಯಾಂಡ್ ಕೊಲಾಬ್, ಇಷ್ಟು ನಾನು ಮೆನ್ಷನ್ ಮಾಡಿರ್ತೀನಿ ನಿಮಗೆ. ಅದನ್ನೆಲ್ಲ ನೀವು ಸರ್ಚ್ ಮಾಡಿದ್ರೆ ಸರ್ಚ್ ಬಾರಲ್ಲಿ ಲಿಸ್ಟ್ ಆಫ್ ಪ್ರೊಫೈಲ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಒಂದು 50,000 ಮೇಲಿರೋ ಅಂಥ ಫಾಲೋವರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿದ ತಕ್ಷಣ ನಿಮ್ಗೊಂದು ಲಿಸ್ಟೇ ಪಾಪಪ್ ಆಗುತ್ತೆ ಅಪ್ಲಿಕೇಶನ್ನು. ಸೊ ದಟ್ ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ನೀವು ಅದನ್ನು ಸೆಂಡ್ ಮಾಡಿ. ಅದೇ ಥರ ಸುಮಾರು ಕ್ರಿಯೇಟರ್ಸ್ನೆಲ್ಲ ನೀವು ಹುಡುಕಿ ಮೆಸೇಜ್ ಮಾಡಿದ್ರೆ ಅವ್ರು ನಿಮ್ಮನ್ನು ವೆರಿಫೈ ಮಾಡಿ ನಿಮ್ಮ ಪ್ರೊಫೈಲ್ ಇಷ್ಟ ಆದರೆ ಖಂಡಿತ ಬಂದೇ ಬರುತ್ತೆ ಗೈಸ್. ಆ್ಯಂಡ್ ಫ್ರೀ ಪ್ರಾಡಕ್ಟ್ಸ್ ಎಲ್ಲ ಸೆಂಡ್ ಮಾಡ್ತಾರೆ. ಒನ್ಸ್ ನೀವು ಅವ್ರ ಪ್ರಾಡಕ್ಟ್ಸ್ ನೀವು ಮಾಡಿದ್ದ ರೀಲ್ಸ್ ಎಲ್ಲ ಪೋಸ್ಟ್ ಮಾಡಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ಮಾಡ್ತಾ ನೆಕ್ಸ್ಟ್ ನೀವು ಅದರಿಂದ ಅರ್ನು ಮಾಡ್ಬೋದು. ಒಂದು ಅಮೌಂಟ್ ಬಂದು 2000ಇಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ 2000ಇಂದ ಅಪ್ ಟು ನಿಮಗೆ 10,000 ತನಕ ಈ ಪ್ರಾಡಕ್ಟ್ಸ್ ಮೇಲೆ ಫ್ರೀಯಾಗಿ ಪ್ರಾಡಕ್ಟ್ಸು ಸಿಗುತ್ತೆ. ಆ್ಯಂಡ್ ನಿಮ್ಗೆ ಅದ್ರ ಜೊತೆಗೆ ಅಮೌಂಟು ಬರುತ್ತೆ. ಸೊ UGCನ ಯೂಸ್ ಮಾಡಿಕೊಂಡು ನೀವು ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಆ್ಯಂಡ್ ಯಾವುದೇ ಥರದ ಹೊರಗಡೆ ಹೋಗ್ಬಿಟ್ಟು ಮಾಡಬೇಕು ಅರ್ನ್ ಮಾಡೋದೆಲ್ಲ ಏನೂ ಇಲ್ಲ ಗೈಸ್. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಫ್ರೀಯಾಗಿ ಪ್ರಾಡಕ್ಟ್ಸ್ ಬರುತ್ತೆ, ಈ ಕಡೆ ದುಡ್ಡು ಬರುತ್ತೆ. ಸ್ವಲ್ಪ ನಮ್ಮ ತಲೆಗೆ ಒಂಚೂರು ಕೆಲಸ ಕೊಡಬೇಕಷ್ಟೆ, ಯಾವ್ಯಾವ ಥರದ ಕಂಟೆಂಟ್ ಮಾಡೋದು ಅನ್ನೋದು. ಸೊ ನನಗೂ ಇದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಿಕಾಸ್ ಐ ಮೇಕಪ್ ಆರ್ಟಿಸ್ಟ್. ನನಗೆ ಮೇಕಪ್ದು ಪ್ರಾಡಕ್ಟ್ಸ್ದು ಕಳಿಸ್ಕೊಡ್ತೀವಿ ಅಂತ ಮೆಸೇಜ್ ಹಾಕಿದರು. ಬಟ್ ಅದು ಹೆಸರೇ ಕೇಳಿರಲಿಲ್ಲ ಗೈಸ್, ಹೇಗಿದೆ ಏನು ಅಂತ. ನಾನು ಅದನ್ನು ಹೆಂಗೆ ತೊಗೊಂಡು ನನ್ನ ಕ್ಲೈಂಟ್ಸ್ ಮೇಲೆಲ್ಲ ಯೂಸ್ ಮಾಡೋಕ್ಕಾಗತ್ತೆ. ಯಾವುದೋ ಬಂದಿತ್ತು ಐ ಶಾಡೋ ಪ್ಯಾಲೆಟ್ ಆ್ಯಂಡ್ ಫೌಂಡೇಶನ್. ಬಟ್ ಆಮೇಲೆ ನಾನು ಯೂಸ್ ಮಾಡಿಕೊಂಡ್ರು ಅದು ಏನಾಗ್ಬಿಡುತ್ತೆ ಅನ್ನೋದು ಭಯ. ಸೊ ಹಾಗಾಗಿ ನಾನು ಅವ್ರಿಗೆ ರಿಪ್ಲೈಯೂ ಮಾಡಿಲ್ಲ, ಏನೂ ಇಲ್ಲ. ಹಾಗೆ ಸುಮ್ಮನೆ ಜಸ್ಟ್ ಇಗ್ನೋರ್ ದಟ್ ಅಷ್ಟೇ. ಸೊ ಬಿಗ್ ಬ್ರ್ಯಾಂಡ್ಸ್ಗೆ ಮೆಸೇಜ್ ಮಾಡಿ, ನೀವು ಸಿಗುತ್ತೆ ಪ್ರಾಡಕ್ಟ್ಸು. ಆ್ಯಂಡ್ ಎಸ್ ಗೈಸ್, ಈ ವ್ಲಾಗ್ ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಆಗಿತ್ತು. ಏನಾದ್ರು ಒಂದು ಯೂಸ್ಫುಲ್ ಆಗಿದ್ದರೆ ನಿಮಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ಎಸ್ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.